ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ರೈತ ಹೋರಾಟಕ್ಕೆ ಜಯವಾಗಲಿ. ರೈತ ಮಹಿಳೆಯರಿಗೆ ಜಯವಾಗಲಿ. ಇಂದು ಕರ್ನಾಟಕ ರಾಜ್ಯ ರೈತರ ಹಸಿರು ಸೇನೆಯ ಸಂಘದ ಅಧ್ಯಕ್ಷರಾದ ಹರಳಾಪುರ ಮಂಜೇಗೌಡರು ಹಾಗೂ ಮಹಿಳೆ ಅಧ್ಯಕ್ಷರಾದ ನಾಗರತ್ನಮ್ಮ ಅವರು ಹಾಗೂ ಪದಾಧಿಕಾರಿಗಳು ಎಲ್ಲರೂ ಇಂದು ಬೆಂಗಳೂರಿನ ಕಚೇರಿಗೆ ಆಗಮಿಸಿ ಅಧಿಕಾರಿಯನ್ನ ಭೇಟಿಯಾಗಿ ಚರ್ಚಿಸಿದರು. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಮಗಾರಿಕೆ ವಿಳಂಬ ನಮ್ಮ ವಾಹಿನಿಯಲ್ಲಿ ಸುದ್ದಿ ಮಾಡ್ತಾನೆ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಹರಳಾಪುರ ಮಂಜೇಗೌಡರು ನೇತೃತ್ವದಲ್ಲಿ ಹೋರಾಟವನ್ನ ಮಾಡಿ ಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತಿ ಕಾಮಗಾರಿಗೆ ಪೂರ್ಣಗೊಳಿಸಿ ಮುಂದಿನ ದಿನಗಳಲ್ಲಿ ಉದ್ಘಾಟನೆಯ ದಿನಾಂಕ ನಿಗದಿಪಡಿಸಿ ಉದ್ಘಾಟನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹರಳಾಪುರ ಮಂಜೇಗೌಡರು ತಿಳಿಸಿದರು. ಏನಿವತ್ತು ಬೆಂಗಳೂರು ಕೇಂದ್ರ ಕಚೇರಿಗೆ ಸಹಿಸ್ತಾ ಏನಿತ್ತು ವಾಪಸ್ಸಿಗೆ ಬಂದಿದ್ದು, ಏನಿವತ್ತು ಮುರಾರ್ಜಿ ಅಂತ ಏನು ಶಾಲೆಗಳು ಕಟ್ಟಡಗಳಿತ್ತು, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನಿಗ್ಗೇಹಳ್ಳಿ ಹೋಬಳಿ ಸೋಮವಾರ ಸಂತೆ ಹತ್ರ ಏನಿವತ್ತು ಮುರಾರ್ಜಿ ಶಾಲೆನ ಉದ್ಘಾಟನೆ ಆಗಬೇಕಾಯಿತು. ಇನ್ನೂವರೆಗೆ ಏನು ಕಾಂಟ್ರಾಕ್ಟ್ರ್ ಬಗ್ಗೆ ಒಂದು ಆಪಾದಿತ್ತು, ಕೆಲಸ ಮಾಡಿಲ್ಲ ಅಂತ. ಏನು ಮಾತಿನ ಪ್ರಕಾರ ರಾಜ್ಯ ರೈತ ಸಂಘದ ಮತ್ತು ಅಧಿಕಾರಿಗಳ ಪ್ರಕಾರ ಕಾಂಟ್ರಾಕ್ಟ್ ಪ್ರಸನ್ನ ಕುಮಾರ್ ಅವರು 7 ಟೈಮ್ಗೆ ಬಿಲ್ಡಿಂಗ್ನ ಸಂಪೂರ್ಣ ಮಾಡಿ ನಮಗೆ ಇವತ್ತು ಬಿಟ್ಕೊಟ್ಟಿದ್ದಾರೆ. ಯಾಕೆಂದರೆ ಇವತ್ತು ಸ್ಕೂಲ್ ಮಕ್ಕಳು ಏನು ಹೊರಗಡೆ ಇದ್ದು ತಕ್ಷಣಕ್ಕೆ ಆ ಸ್ಕೂಲ್ ಒಳಗೆ ಬಂದು ಮುರಾರ್ಜಿ ಒಳಗೆ ಬಂದು ಸೇರ್ಕೋಬೇಕು. ಕಾಂಟ್ರಾಕ್ಟ್ ಇವತ್ತು ಇದೇ ಒಂದು ಬೆಂಗಳೂರು ಕೇಂದ್ರ ಕಚೇರಿಗೆ ಕರೆಸಿ, ಆಯ್ತಪ್ಪ ಪ್ರಸನ್ನ ಅವರೇ ಏನು ಕಾಂಟ್ರಾಕ್ಟ್ ಇದ್ದೀರಿ 7 ಟೈಮ್ಗೆ ರಾಜ್ಯ ರೈತ ಸಂಘದ ಒಂದು ಏನು ಮಾತಿಗೆ ಕೊಟ್ಟಿದ್ರಿ, ಏನು ಇಲಾಖೆ ಮಾತು ಕೊಟ್ಟಿದ್ರಿ, ಮಾತಿನ ಬೇಕಾದ್ರೆ ನಿಮ್ಮ ಕೆಲಸನ ಮುಗಿಸಿದಿರಿ, ಸಂಪೂರ್ಣನ ನಮಗೆ ಕೀ ಕೊಡಬೇಕು ಅಂತ ಕೇಳಿದಾಗ ಭಾರಿ ಗೌರವದಿಂದ ಪ್ರಸನ್ನ ಅವರು ಇನ್ನೊಂದು 2-3 ದಿವಸದಲ್ಲಿ ನಮಗೆ ಕೀ ಕೊಡ್ತೀವಿ ಅಂತ ಸಂಪೂರ್ಣ ಕೆಲಸ ಮಾಡಿ ಅದು ಮುಗಿಸಿದ್ದಾರೆ. ಅದೇ ಥರ ಏನಿವತ್ತು ಅರಕೆರೆ ಇಲ್ಲಿ ಮೈಸೂರು ಜಿಲ್ಲೆ ಮತ್ತು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಏನಿತ್ತು ಅರಕೆರೆಯಲ್ಲಿ, ಅಲ್ಲಿ ಈಗಾಗಲೇ 80% ಕೆಲಸ ಮಾಡಿದ್ದಾರೆ. ಕಾರಣಾಂತರದಿಂದ ನಿಂತಿದ್ರು. ಅದನ್ನು ಸತ್ತ ನಾ ಇವತ್ತು ಅವ್ರು ಯಾರು MD ಇದ್ದಾರೆ, ಅವ್ರು CEO ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಅವ್ರ ಮುಂದೆ ಚೇಂಬರಲ್ಲಿ ರಾಜ್ಯದ ರೈತ ಸಂಘದ ಮುಖಾಂತರನ ಅದನ್ನು ಇವತ್ತು ಮಾತಾಡಿಸಿ ಇದನ್ನು ಹೆಂಗೆ ಮುಗಿಸ್ತಪ್ಪ ನಮಗೆ 2 ತಿಂಗಳೊಳಗೆ, ಅದನ್ನು ನಮಗೆ 4 ತಿಂಗಳೊಳಗೆ ಅರಕೆರೆದ ಕೆಲಸ ಮುಗಿಸ್ಬೇಕು ಅಂದಾಗ ಎಲ್ಲ ಸಂಯುಕ್ತ ಏನು CEO ಮತ್ತು ಅಧಿಕಾರಿಗಳು ಅವ್ರ ಮುಂದೆ ಏನು ಕಾಂಟ್ರಾಕ್ಟ್ ಇದ್ದಾರೆ ಪ್ರಸನ್ನವರು ಒಪ್ಕೊಂಡು 4 ತಿಂಗಳಿಗೆ ಅರಕೆರೆ ಬಿಲ್ಡಿಂಗ ಮುಗಿಸ್ಕೋತಿ ಅಂತ ನಮ್ಮ ಜೊತೆ ಒಪ್ಕೊಂಡಿದ್ದಾರೆ. ಮಾತಿ ಪ್ರಕಾರ ಅವರು ಅದನ್ನು ಮುಟ್ಕೊಡ್ಬೇಕು. ಆಮೇಲೆ ಏನು ಸರ್ಕಾರದಿಂದ ಅವ್ರಿಗೇನು ಬಿಲ್ ಬರಬೇಕು ಅಂತ ಹೇಳಿದರೆ ಕೆಲಸ ಮುಗಿದ್ಮೇಲೆ ಅವ್ರು ಬಿಲ್ ಕೊಡಲೇಬೇಕಂತ 2 ಮಾತೆಲ್ಲ ತಕ್ಷಣಕ್ಕೆ ಆ ಬಿಲ್ಲನ್ನು ಅವ್ರಿಗೆ ಆ ಕಾಂಟ್ರಾಕ್ಟಿಗೆ ಬಿಡುಗಡೆ ಮಾಡಬೇಕು. ಈಗೆಲ್ಲ ರೆಡಿ ದುಡ್ಡು ಇರೋವಂಥವು, ಈಗ ರೆಡಿ ಗ್ರಾಂಟ್ ಅಂತ ಇವೆಲ್ಲ. ಇದನ್ನು ಏನು ನಮ್ಮ ಸೋಮವಾರ ಸಂತೆ ನಿಗ್ಗೇಹಳ್ಳಿ ಮುರಾರ್ಜಿ ಏನು ಮುಗಿಸ್ಬಿಟ್ಟು ಅದನ್ನು ಬಿಲ್ಲ ತಕ್ಷಣಕ್ಕೆ ಈ ವಾರದಲ್ಲಿ ಬಿಲ್ ಮಾಡ್ತಾವ್ರೆ. ಅದೇ ಥರ 4 ತಿಂಗಳಿಗೆ ಕೆಲಸ ಮುಗಿಸಾದ್ಮೇಲೆ ಆ ಬಾಕಿನೂ ಅವ್ರಿಗೆ ಕೊಡಬೇಕು. ಕಾಂಟ್ರಾಕ್ಟ್ರು ಮಾತಿನ ಪ್ರಕಾರ ಮಾತಿಗೆ ತಪ್ಪದಂಗೆ ಆ ಬಿಲ್ಡಿಂಗ್ನ ನಮಗೆ ಇವತ್ತು ಬಿಟ್ಕೊಟ್ಟಿದ್ದಾರೆ. ಅರಕೆರೆದು ಅಷ್ಟೇ 4 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 4 ತಿಂಗಳ ಹೊತ್ತಿಗೆ ಅರಕೆರೆ ಬಿಲ್ಡಿಂಗ್ನ ಇವರು ಬಿಟ್ಕೊಡ್ಬೇಕು. ಯಾಕೆಂದ್ರೆ ಇಲ್ಲ ಅಂತಂದರೆ ರಾಜ್ಯ ರೈತ ಸಂಘದ ಯಾವುದೇ ರೈತರು ಹೋರಾಟಗಾರರು ಸುಮ್ಮನೆ ಕೂರಲ್ಲ. ಆದರೂ ಅಧಿಕಾರಿಗಳು ಸತ್ತ ಏನಾರ ತಾರತಮ್ಯ ಮಾಡಿದರೆ, ಅಧಿಕಾರಿಗಳ ಜೊತೆ ಏನಾರ ಮೋಸ ಮಾಡಿದರೆ, ಅಧಿಕಾರಿಗಳ ಸತ್ತ ಅದ್ರ ಬಗ್ಗೆ ಏನಾರ ತಾರತಮ್ಯ ಮಾಡ್ಕೊಂಡ್ರೆ ಅಧಿಕಾರಿಗಳಿಗೆ ವಿರುದ್ಧಗೂ ನಿಂತ್ಕೋಬೇಕಾದ ನಾವು ಹೆಂಗೆ ಕಾಂಟ್ರಾಕ್ಟ್ರ್ ವಿರುದ್ಧವಾಗಿ ನಿಂತ್ಕೊಂಡು ಹಂಗೆ ಅಧಿಕಾರಿಗಳ ವಿರುದ್ಧಗೂ ನಿಂತ್ಕೋಬೇಕಾಗುತ್ತೆ. ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದಷ್ಟು ಜಲ್ದಿ ಬಿಲ್ಡಿಂಗ್ ಮುಗಿಸಿ ಮಕ್ಕಳು ಬಿಲ್ಡಿಂಗ್ಗಳಿಗೆ ಹೋಗ್ಬೇಕನ್ನೋದೇ ನಮ್ಮ ಆಸೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಇದು ನಮ್ಮ ಹೋರಾಟ ಅಲ್ಲ, ಇದು ಅಕ್ಕಪಕ್ಕ ಗ್ರಾಮಸ್ಥರ ಹೋರಾಟ. ನಮ್ಮ ಮಕ್ಕಳು ಹಾಗೂ ಬಡ ಮಕ್ಕಳು ಓದಿ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ತಾರೆ. ಈ ಸಂದರ್ಭದಲ್ಲಿ ಹರಳಾಪುರ ಮಂಜೇಗೌಡರು ಮಾತನಾಡಿ ಸಂತಸ ವ್ಯಕ್ತಪಡಿಸಿದ್ರು. ಈಗ ದುಡ್ಡು ಕೊಟ್ರೆ ಮಾಡ್ತೀನಿ ಅನ್ನೋ ಕಂಡೀಷನ್ ಅಲ್ಲಿ ಅವರು ಒಪ್ಪಿಕೊಳ್ಳಲ್ಲ. ಕಂಡೀಷನ್ ಇಲ್ಲ ಸರ್. ಆಲ್ರೆಡಿ AG ಪ್ಯಾರ ಆಗಿದೆ. ಅವ್ರು ನೀವು ಸಾಲ್ವ್ ಮಾಡ್ಕೋಬೇಕು ಅಂದ್ರೆ ನೀವು ಕಂಪ್ಲೀಟ್ ಮಾಡ್ಬಿಟ್ಟು ಹಿಂಗ್ ಆಗಿದೆ ಕಂಪ್ಲೀಟ್ ಅಂದ್ರೆ ನಾವು AG ರಿಪೋರ್ಟ್ ಹಾಕಿ ಫೈನಲ್ ಮಾಡ್ಕೊಳ್ಳೋದಕ್ಕೆ ಅವ್ನು ಮಾಡ್ಬೋದು ಅಷ್ಟೇ. ಈಗ ನನಗೆ ಕೊಟ್ರನೆ ಮಾಡ್ತೀನಿ ಅನ್ನೋ ಕಂಡೀಷನ್ ಸಾಹೇಬ್ರು ಒಪ್ಪಕ್ಕಾಗಲ್ಲ, ನಾನು ಒಪ್ಪಕ್ಕಾಗಲ್ಲ, ನಮ್ ಮೇಲ್ನವರು ಒಪ್ಪಕ್ಕಾಗಲ್ಲ. ಕೊಟ್ಟರೆ ಹಂಗಲ್ಲ ಸರ್, ನಾನು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅಲ್ಲ ವಿಷಯ ಹೇಳ್ಬಿಡ್ತೀನಿ ನಾನು. ಸುಮ್ಮನೆ ಆಮೇಲೆ ಅವತ್ತೇ ಹೇಳ್ಬೇಕಿತ್ತು ಅಂತ ನೀವು ಅನ್ನೋದು ಏನಿದೆ ಓಪನ್ ಆಗಿ ಹೇಳ್ತೀನಿ ನಾನು ಇಷ್ಟೇ. ಹ್ಯಾಂಡ್ ಓವರ್ ಆದ್ಮೇಲೆ ನೀವು ಎಷ್ಟು ಕೊಡ್ತಾರೆ ಕೊಡಿ ಸರ್, ಮುಗಿಸ್ಬಿಟ್ಟ ಮೇಲೆ ನಾನು ಮೀಟಿಂಗ್ ಈಗ ಕೇಳಿದ್ ಬೇಗ ಮಾಡಿ ನಾನು ಬಗೆಹರಿಸೋಕೆ ಹತ್ರ ಮಾತಾಡ್ತೀನಿ.
ಅಲ್ಲ ಈಗ ಒಂದು ಕೆಲಸ ಮಾಡಿಸ್ಕೊಳ್ರಿ, ಅರಕೆ ಇರೋದ್ ಬೇಕಾದ್ರೆ ಇರ್ಲಿ, ಅಲ್ಲ ಕೆಲಸ ಒಂದ್ ಅಲ್ಲ ಇದೇನು ಬಿಲ್ ಕೊಡ್ತಿರಲ್ಲ, ಈ ಬಿಲ್ ತನಕ ಅಲ್ಲಿಗೆ ಹಾಕ್ಬಿಟ್ಟು ಈಗ ಹೆಂಗ್ ಕೊಡ್ತಿದ್ದು ಒಬ್ಬರಿಗೆ ಹೇಳ್ತಾರೆ ಕೊಡ್ತಾರಲ್ರಿ. ಖಂಡಿತ ಮಾಡ್ಬೋದು ಆಯ್ತು. ಈಗ ಈಗ ನೀವು ಏನೇ ಟೈಮ್ಗೆ ಮುಗಿಸಿ ಸರ್, ಅವಾಗ ದುಡ್ಡಿದ್ರೆ ಮುಗಿಸಾಗ ಅಲ್ಲಿ ಗ್ರಾನೈಟ್ ಎಲ್ಲ ಮೆಟಲ್ ತಗೊಂಡೋಗಿ ಇಟ್ಟಿದ್ದೀವಿ ಸರ್. ಆಲ್ರೆಡಿ ಸಾಹೇಬ್ರೆ ಅವ್ರ ಮುಗಿಸ್ತಾರ, ನಾವಂತೂ ರಾಕ್ಷಸ ಇದ್ದಂಗೆ ನಮ್ ಕಡೆ ದಬ್ಸ್ಕೊಳಕ್ ಆಗೋದಿಲ್ಲ. ನೀವು ಏನ್ ಸಾಹೇಬ್ರೆ ಒಳ್ಳೆ ಚೆನ್ನಾಗಿದ್ದಲ್ಲ, ಅಲ್ಲಿ ನಮ್ಮವ್ರು ಇರ್ತಾರೆ, ಇಲ್ಲ ಬೆನ್ನ ಇದ್ರು ಅರ್ಕೆರೆ ಕಾರ್ಯಕರ್ತ ನಮ್ಮ ರವಿ ಎಲ್ಲ ಶುರು ಮಾಡ್ಕೊತಾರೆ, ಒಳ್ಳೆ ಚೆನ್ನಾಗಿರ್ತಾರೆ. ಆಯ್ತು, ಈ ದುಡ್ಡು ಬರ್ತಾರೆ, ಈಗ ಬರ್ತಾರೆ, ಕೆಲಸ ಆಯ್ತಾರೆ, ಆಯ್ತು ಇಷ್ಟು ಮುಗಿಸಿ ಮತ್ತೆ ಅವರು ಖುಷಿಯಾಗಿ ಬಂದ್ಬಿಟ್ಟು ನಿಮಗೆ ಇದು ಮಾಡ್ಕೊಳ್ತಾರೆ. ಹಬ್ಬದಲ್ಲ ಸಾಹೇಬ್ರೆ, ಈಗ ನಾನ್ ತಗಸ್ತೀನಿ ನಿಮ್ಗೆ ಯಾಕ್ರಿ ಏನ್ ಎಲ್ಲ ಮಾಡಿದ್ಮೇಲೆ ಆಳ್ ಬಿಟ್ರೆ ಮತ್ತೆ ಹೊತ್ಕೊಂಡು ಹೋಗ್ತಾರೆ. 180 ಮೆಟಲ್ ರೆಡಿ ಇದೆ. ನಾನು ಇಲ್ಲಿಂದ ನಿಮ್ಗೋಸ್ಕರ ಚಂದ್ರಪಟ್ಟ ಹುಡ್ಕತ್ತೀನಿ, ಡೇಟ್ ಏನು ಮಾತಾಡಿದ್ವಿ. ಈಗ ಇವ್ರು ಬರ್ತಾರಲ್ಲ, ಬರ್ಲಿ, ನಾನೇ ಕರ್ಕೊಂಡ್ಬರ್ತೀನಿ, ನೀವು ಬನ್ನಿ, ಅಲ್ಲಿಗೆ ಡೀಟೇಲ್ ಸರ್ವರ್ ಕಳ್ಸ್ಕೊಡ್ತೀನಿ, ಕೊಡ್ರಿ ಅಂತ ಹೇಳ್ತೀವಿ. ಮುಗಿಸಿರೋದೇನು ಅದನ್ನ ಕೊಡ್ಸ್ಕೊಟ್ರೆ ಬರೀ 2 ದಿವಸ ಮುಗಿಸ್ಬೋದ್ರೆ ಎಲ್ಲ ಮುಗಿಸಿರೋದು ಯಾಕೆ ನೀವು ಇಟ್ಕೊತೀರಿ ನೀವು? ಮಾತು ನಾನು ಬರ್ತೀನಿ, ಡೀಟೇಲ್ ನಾಳೆ ಬರ್ತೀನಿ. ಐಡಿಯಾ ಅಕಸ್ಮಾತ್ ಅದೇನೋ ಇನ್ನೂ ಲೇಟ್ ಆಗೋದಾದ್ರೆ ಹಿಂಗೆಲ್ಲ ನಿಂತ್ಕೊಂಡ್ಬಿಟ್ಟು ನಾವು ಸ್ಟ್ರೆಚ್ ಹಾಕೇ ಬಿಡೋಣ ಅಂತ. ಒಟ್ಟಲ್ಲಿ ನೀವು ಆಫೀಸರ್ಸ್ ಎಲ್ಲ ನೀವೆಲ್ಲ ಕರೆಕ್ಟ್ ಇರ್ಬೇಕು, ರೈತರು ನಾವೆಲ್ಲ ನಿಂತ್ಕೋಬೇಕು ಹೊರದಾಟಕ್ಕೆ ಅಂತ ನೋಡಿ ಹೆಂಗಿದ್ದಾರೆ. ನಾನು ಹೇಳಿದ್ರು ಸರ್ ಪಕ್ಕ ಇದೆ ಯಾವತ್ತೂ ಹೇಳಿಲ್ಲ ಅದು. ನೀವು ಹೇಳಿದಿರ ಮೇಡಮ್ ಯಾವತ್ತೂ? ಯಾಕೆ ಗೊತ್ತಾ ಸರ್, ಅದು ಹೆಚ್ಚು ಕಮ್ಮಿ ಒಂದ್ ತಿಂಗಳಿಂದ ಫಾಲೋ ಅಪ್ ನಮ್ಮ ಮಕ್ಕಳಿಗಲ್ವಾ ನಿಂತ್ಕೊಂಡ್ರೆ ಮೇಡಮ್ ಅವರೇ, ಇವ್ರ ಕೈಲೂ ಆಗಲ್ಲ, ಇವ್ರ ಕೈಲೂ ಆಗಲ್ಲ. ನಾಳೆ ನಿಂತ್ಕತ್ತೀನಿ, ನಾಳೆ ನಿಂತ್ಕತ್ತೀನಿ. ಆಯ್ತು, ಅದನ್ನ ಕೇಳಿ ಬಿಡಿ. ಈಗ ಅವ್ರು ಮಾತಾಡ್ತೀನಿ ಅಂತ ಮತ್ತೆ ಅದನ್ನ ಯಾಕೆ ನಮ್ಮ ಕಡೆ ಹೇಳಿದ್ರೆ ಮುಂದೆ ನೋಡಿ ಕೊಡ್ತೀನಿ. ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ರೈತ ತಗೊಳ್ಳಿ, ಯಾಕೆ ತಗೊಳ್ಳಿ, ನಾನು ಬಂದು ನಿಂತ್ಕತ್ತೀನಿ, ಕಷ್ಟ ಆಗೋದು ಬರಲ್ಲ. ನಾಳೆ ನಿಂತ್ಕೊಂಡು ಅಡ್ಡ ಹಾಕಿಸ್ತೀನಿ ಮಾಡಿ.